ಇನ್ನು ಕಾವೇರಿ ಕಿಚ್ಚಿಗೆ ತಾತ್ಕಾಲಿಕ ತಡೆ ನೀಡಿದ ಕಬಿನಿ ಬರದ ಆತಂಕದಲ್ಲಿದ್ದಂತಹ ರೈತರ ಮೊಗದಲ್ಲಿ ಈಗ ಸಂತಸರ ಮೂಡ್ತಾ ಇದೆ. ಕಬಿನಿ ಭರ್ತಿಯಾಗ್ತಾ ಇದ್ದಂತೆ ಅಧಿಕಾರಿಗಳು ಈಗ ನೀರನ್ನ ಬಿಟ್ಟಿದ್ದಾರೆ. ಕಬಿನಿ ಜಲಾಶಯಕ್ಕೆ 15,500 ಕ್ಯೂಸೆಕ್ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಇದೆ. ಕೇರಳದಲ್ಲಿ ಭಾರೀ ಮಳೆಯಾಗ್ತಾ ಇರುವ ಕಾರಣದಿಂದಾಗಿ ಕಬಿನಿಗೆ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಸಿಡಬ್ಲ್ಯೂಎಂಎ ಆದೇಶಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲೇ ನೀರು ಹರಿಯುತ್ತೆ. ಕಬಿನಿ ಜಲಾನಯನ ಪ್ರದೇಶದಲ್ಲಿ ಪ್ರವಾಹದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ. ಆತಂಕದಲ್ಲಿ ಇದ್ದಂತಹ ಕಾವೇರಿ ಜಲಾನಯನದ ಭಾಗದ ಜನರು ಈಗ ಸಂತಸ ಪಡುವಂತಹ ಸಮಯ. ಕಬಿನಿ ಜಲಾಶಯದಲ್ಲಿ ಈಗ ಭಾರೀ ಪ್ರಮಾಣದಲ್ಲಿ ಒಳಹರಿವು ಬರ್ತಾ ಇರೋದ್ರಿಂದಾಗಿ ರೈತರ ಮೊಗದಲ್ಲಿ ಸಂತಸ ಮೂಡ್ತಾ ಇದೆ. ಸೊ ಈ ಮೂಲಕ ಕಾವೇರಿ ಕಿಚ್ಚಿಗೆ ಈಗ ತಡೆ ನೀಡಿದೆ. ಪ್ರಕೃತಿಯೇ ಈಗ ಒಂದು ಪರಿಹಾರವನ್ನು ಕೊಟ್ಟಿದೆ. ಕಬಿನಿ ಜಲಾಶಯಕ್ಕೆ ಈಗ ಒಳಹರಿವಿನ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಬರದ ಆತಂಕದಲ್ಲಿದ್ದಂಥ ರಾಜ್ಯದ ಜನರಿಗೆ ಈಗ ಕಪಿಲಾ ಜಲಾಶಯ ಒಂದು ರೀತಿಯಲ್ಲಿ ವರದಾನವಾಗಿ ಬಂದಿರತಕ್ಕಂಥದ್ದು. ರಾಜ್ಯದಲ್ಲಿ ಮೊದಲಾಗಿ ತುಂಬುವಂತಹ ಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಕಬಿನಿ ಜಲಾಶಯ ಈಗ ಈ ವರ್ಷವೂ ಕೂಡ ಮೊದಲಾಗಿ ತುಂಬಿರ್ತಕ್ಕಂಥದ್ದು. ನಾವೀಗ ಕಬಿನಿ ಜಲಾಶಯದ ಮೇಲ್ಭಾಗದಲ್ಲಿದ್ದೀವಿ. ಗಮನಿಸ್ಬೋದು, ಏನು ಕಳೆದ 2 ದಿನಗಳ ಹಿಂದೆ ಅಷ್ಟೇ ಕೂಡ ನೀರಿಲ್ಲದೆ ನೀರು ತೀರಾ ಕಡಿಮೆಯಾಗಿ ಕೆರೆ ಅಂತ ಕಾಣ್ತಾ ಇದ್ದಂಥ ಕಬಿನಿ ಜಲಾಶಯ ಏನಿದೆ, ಕೇವಲ 2 ದಿನದಲ್ಲಿ ಉತ್ತಮವಾದಂಥ ಮಳೆ ಆದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಭರ್ತಿಯಾಗಿ ಸಾಗರದ ರೀತಿಯಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು. ವಿಶಾಲವಾಗಿ ತುಂಬಿ ತುಳುಕುತ್ತಾ ಇರತಕ್ಕಂತಹ ಕಬಿನಿ ಜಲಾಶಯದ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು. ಏನು ಕಬಿನಿ ಜಲಾಶಯದ ಒಟ್ಟು ಗರಿಷ್ಠ ಮಟ್ಟ ಇರತಕ್ಕಂಥದ್ದು 2284 ಅಡಿಗಳೇನಿದೆ. ಪ್ರಸ್ತುತ ಜಲಾಶಯದಲ್ಲಿ ಇವತ್ತು 2282 ಅಡಿಗಳು ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಅಂದರೆ ಈಗ ಕಬಿನಿ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಒಳಹರಿವು ಬರ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಈಗ ಬರ್ತಕ್ಕಂಥ ಒಳಹರಿವನ್ನು ಗಮನದಲ್ಲಿ ಇಟ್ಕೊಂಡು ಹೊರ ಹರಿವನ್ನು ಕೂಡ ಅಷ್ಟೇ ನದಿಗೆ ಬಿಡ್ತಾ ಇರ್ತಕ್ಕಂಥದ್ದನ್ನ ಅಧಿಕಾರಿಗಳು ನಾವಿಲ್ಲಿ ಗಮನಿಸಬಹುದು. ವಿಶಾಲವಾದಂಥ ಈಗ ಕಬಿನಿ ಜಲಾಶಯದ ಮೇಲ್ಭಾಗದ ದೃಶ್ಯಾವಳಿಗಳು ಇವೆಲ್ಲ ಗೇಜಿನ ಬಹಳ ಸ್ಪಷ್ಟವಾಗಿ ಗಮನಿಸಬಹುದು. 2000 ಅಂದರೆ ಸಮುದ್ರ ಮಟ್ಟದಿಂದ 2284 ಅಡಿಗಳ ಗರಿಷ್ಠ ಮಟ್ಟ ಇರತಕ್ಕಂಥ ಜಲಾಶಯ ಈಗ 82 ಅಡಿಗಳಿಗೆ ಅದರ ಗೇಜನ್ನು ಇಟ್ಕೊಳ್ಳಲಾಗಿದೆ. ಇನ್ನು ಉಳಿದಂಥ ನೀರನ್ನು 4 ಕ್ರಸ್ಟ್ ಗೇಟ್ಗಳೇನಿವೆ ಆ ಗೇಟ್ಗಳ ಮೂಲಕವಾಗಿ ಹರಿಬಿಡ್ತಾ ಇರ್ತಕ್ಕಂಥದ್ದು. ಇನ್ನು ಜಲಾಶಯಕ್ಕೆ ಬರ್ತಾ ಇರ್ತಕ್ಕಂತಹ ಒಳ ಹರಿವು ಮತ್ತು ಹೊರ ಹರಿವಿನ ಸಂಪೂರ್ಣ ವಿವರವನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಅದನ್ನು ಕೂಡ ಪ್ರತಿ ಗಂಟೆಗೂ ಕೂಡ ಡಿಸ್ಪ್ಲೇ ಮಾಡಲಾಗುತ್ತೆ. ಅಂದರೆ ಕಬಿನಿ ಜಲಾಶಯದ ಮೇಲ್ಭಾಗದಲ್ಲೇ ಕೂಡ ಈ ಒಂದು ಡ್ಯಾಮ್ನ ಒಟ್ಟು ಇವತ್ತಿನ ಲೆವೆಲ್ ಏನಿದೆ ಅದನ್ನು ಈಗ 2284.95 ಅಂದರೆ 2282 ಅಡಿಗಳು. ಇವತ್ತು ಇನ್ಫ್ಲೋ ಭಾಳ ಜಾಸ್ತಿ ಆಗಿರ್ತಕ್ಕಂಥದ್ದು. ಇವತ್ತಿನ ಈ ಕ್ಷಣದ ಲೆಕ್ಕಾಚಾರವನ್ನು ನಾವು ನೋಡೋದಾದ್ರೂ ಕೂಡ 30,689 ಕ್ಯೂಸೆಕ್ ನೀರನ್ನು ಇನ್ಫ್ಲೋ ಬರ್ತಾ ಇದೆ. ಈಗ 25,000 ಕ್ಯೂಸೆಕ್ ನೀರನ್ನು ನದಿಯಿಂದ ಅಂದರೆ ಅಣೆಕಟ್ಟೆಯಿಂದ ನದಿಗೆ ಬಿಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಈ ಹಿನ್ನೆಲೆಯಲ್ಲಿ ಏನು ತಮಿಳುನಾಡಿಗೆ ನೀರನ್ನು ಕೊಡೋ ವಿಚಾರದಲ್ಲಿ ಏನು ಗಲಾಟೆಗಳು ನಡೀತಾ ಇದ್ವು ಅದು ಸಂಪೂರ್ಣವಾಗಿ ಸದ್ಯಕ್ಕಂತೂ ನಿಲ್ಲುತ್ತೆ ಅನ್ನೋದನ್ನು ಕೂಡ ನಾವು ಬಹಳ ಸ್ಪಷ್ಟವಾಗಿ ಗಮನಿಸ್ಬೋದು. ಈಗ ಕಬಿನಿ ಜಲಾಶಯದ 4 ಕ್ರಸ್ಟ್ ಗೇಟ್ಗಳೇನಿವೆ, 4 ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ಈಗ ಒಳಗೆ ನೀರನ್ನು ಅಧಿಕಾರಿಗಳು ನಿನ್ನೆಯಿಂದನೂ ಕೂಡ ಹರಿಬಿಟ್ಟಿದ್ದಾರೆ. ಕ್ಷಣಕ್ಕೂ ಕೂಡ ಆ ಒಂದು ನೀರಿನ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಏನು ವೈನಾಡು ಭಾಗದಲ್ಲಿ ಬೀಳ್ತಾ ಇರ್ತಕ್ಕಂತಹ ಅತಿಯಾದ ಮಳೆ ಏನಿದೆ ಆ ಮಳೆ ಪ್ರಮಾಣವನ್ನು ನೋಡಿಕೊಂಡು ಅಧಿಕಾರಿಗಳು ಕ್ಷಣವೂ ಕೂಡ ನೀರಿನ ಪ್ರಮಾಣವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಗಮನಿಸ್ಬೋದು ಕ್ರಸ್ಟ್ ಗೇಟ್ಗಳಿಂದ ಯಾವ ರೀತಿಯಾಗಿ ನೀರು ಹರಿದು ಹೋಗ್ತಾ ಇದೆ ಅಂತೇಳಿ. ಡ್ಯಾಮ್ನ 2ನೇ ಕ್ರಸ್ಟ್ ಗೇಟ್ನ ಬಳಿ ನಾನು ಇರ್ತಕ್ಕಂಥದ್ದು. ಈ ಒಂದು ಡ್ಯಾಮ್ನ ಒಳಭಾಗದಲ್ಲಿ ಗೇಟಿಂದ ಒಳಭಾಗದಲ್ಲೂ ನೋಡ್ಬೋದು ನೀರನ್ನು ಯಾವ ರೀತಿಯಾಗಿ ತಡೆದಿಟ್ಟಿದ್ದಾರೆ ಅಂತೇಳಿ. ಅದೇ ರೀತಿಯಾಗಿ ಕ್ರಸ್ಟ್ ಗೇಟ್ಗಳನ್ನು ತೆಗೆದು ಅದನ್ನು ನದಿಗೆ ಕಪಿಲಾ ನದಿಗೆ ಬಿಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಈಗ ರಾಜ್ಯದ ಮೊದಲ ಜಲಾಶಯವಾಗಿ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನಲ್ಲಿ ಬೀಚ್ನಹಳ್ಳಿಯಲ್ಲಿರ್ತಕ್ಕಂಥ ಕಬಿನಿ ಜಲಾಶಯ ಭರ್ತಿಯಾಗಿರ್ತಕ್ಕಂಥ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಬಿಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನದಿ ಪಾತ್ರದಲ್ಲಿರ್ತಕ್ಕಂಥ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ಈಗ ಅಧಿಕಾರಿಗಳು ನೀಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.